ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಟಿಫನ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ರಿ. ಹೆಸರುಕಾಳು ದೋಸೆ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ದೋಸೆ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನು 1 ಗ್ಲಾಸ್ನಷ್ಟು ಹೆಸರು ಕಾಳನ್ನ ಮತ್ತು ಒಂದು ಅರ್ಧ ಗ್ಲಾಸ್ನಷ್ಟು ಅಕ್ಕಿನ ಚಲೋತ್ನಾಗ ತೊಳೆದು ಒಂದು ನೈಟ್ ಫುಲ್ ಅಂದರೆ ಒಂದು 8 ತಾಸುವರೆಗೂ ನಾನು ಇವನ್ನ ಚಲೋ ನೆನೆಸ್ಕೊಂಡು ಬಂದೀನಿ. ನೆಕ್ಸ್ಟ್ ಈಗ ನಾನು ಇದ್ರದ್ದು ನೀರನ್ನು ತೆಗೆದು ಮಿಕ್ಸಿ ಜಾರಿಗೆ ನೆನೆಸಿದಂಥ ಹೆಸರು ಕಾಳು ಮತ್ತು ಅಕ್ಕಿನ ಹಾಕ್ಕೊಳಕತ್ತೀನಿ. ಇದಕ್ಕೆ ನೆಕ್ಸ್ಟಿಗೆ ನಾನು 1 ಕಟ್ಟನಷ್ಟು ಪಾಲಕನ ಸ್ವಚ್ಛಾಗಿ ತೊಳೆದು ಸೋಸಿ ಹಾಕ್ಕೊಳತ್ತೀನಿ. ಆಮೇಲೆ 1 ಇಂಚಿನಷ್ಟು ನಾನು ಇದಕ್ಕೆ ಹಸಿ ಅಲ್ಲನ ಹಾಕ್ಕೋತೀನಿ. ನೆಕ್ಸ್ಟ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನಾನು ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ. ಮತ್ತು 1 ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸಿ ದೋಸೆ ಹಿಟ್ಟಿನ ಅದಕ್ಕೆ ನುಣ್ಣಗೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೇನು ನೋಡ್ರಿ ಇಲ್ಲಿ ನಾನು. ಸೊ ಇದು ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ನೀವು ನೀರನ್ನು ಸೇರಿಸ್ಕೋಬೋದು. ಈಗ ನಾನು ಇದನ್ನು ಒಂದು ಪಾತ್ರೆಗೆ ತಕ್ಕೊಳತ್ತೀನಿ. ನೋಡಿರಿ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಐತಿ. ಒಂದು ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ನಾನು ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋತೇನಂತ. ಇದಕ್ಕೆ ಸೋಡಾದು ನೆಸಸರಿ ಏನು ಬೇಡ. ಇಷ್ಟನ್ನು ದೋಸೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಸ್ವಲ್ಪ ಗಟ್ಟಿ ಅನ್ನಿಸ್ತಿದ್ರೆ ನೀರನ್ನು ಹಾಕ್ಕೊಂಡು ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ. ಒಂದು ಸೈಡ ದೋಸೆ ತವಾ ಕಾದೈತಿ, ಇಲ್ಲೇ ಬ್ಯಾಟರು ರೆಡಿ ಆಗೈತಿ. ಬರ್ರಿ ಹೆಸರು ಕಾಳಿಂದು ಫುಲ್ ಆಫ್ ಪ್ರೋಟೀನ್ ಅಂತಲೇ ಹೇಳ್ಬೋದು, ಟಿಫನ್ ಬಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು. ದೋಸಾನ ಮಾಡೋಣಂತ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿ ಇರ್ತಾವೆ. ನೀವು ಮೊಸರು ಜೊತೆನಾದರೂ ಸರ್ವ್ ಮಾಡಿರಿ ಅಥವಾ ಕೊಬ್ಬರಿ ಚಟ್ನಿ ಜೊತೆನಾದರೂ ಸರ್ವ್ ಮಾಡಿರಿ. ಭಾರಿ ಮಸ್ತ್ ಕಾಂಬಿನೇಷನ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ನೋಡಿರಿ. ಸೊ ತವಾ ಚಲೋತ್ನಂಗೆ ಕಾದೈತಿ. ಮ್ಯಾಲೆ ಒಂದು ಸ್ವಲ್ಪ ನಾನು ಇದಕ್ಕೆ ನೀರನ್ನು ಹಾಕ್ಕೊಂಡು ನೀರನ್ನು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾನು ಇದಕ್ಕೆ ದೋಸಾನ ಹಾಕ್ಕೋತೀನಿ. ಫಸ್ಟು ನೀರನ್ನ ನಾನು ಬಟ್ಟೆಯಿಂದ ಅದು ಇನ್ನೂ ಒರೆಸಲ್ಲ, ಸೊ ಅಲ್ಲೇ ಡ್ರೈ ಆಗೋಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಒಂದು 2 ಸ್ಪೂನ್ನಷ್ಟು ದೋಸೆ ಬ್ಯಾಟರ್ನ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡೋಣಂತ, ಇಲ್ಲ ನೀವು ತುಪ್ಪ ಅದ್ರ ಬೆಣ್ಣೆನೂ ಹಾಕೋಬೋದು. ಸೊ ನಾ ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳತ್ತೀನಿ. ಎಣ್ಣೆ ಹಾಕ್ಕೊಂಡು 2 ಸೈಡು ಚಲೋತ್ನಂಗೆ ಬೇಯಿಸ್ಕೊಂಡ್ವಿ ಅಂತಂದ್ರೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು, ಟಿಫನ್ ಬಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು. ಹೆಸರು ಕಾಳಿನ ದೋಸೆ ರೆಡಿ ಆಗಿಬಿಡ್ತೈತಿ. ಸೊ ಒಂದು ಸೈಡ ಬೆಂದೈತಿ, ಇನ್ನೊಂದು ಸೈಡ ನಾನು ಟರ್ನ್ ಮಾಡಿ ಹಾಕ್ಕೊಂಡು ಆ ಸೈಡೂ ಒಂಚೂರ ಲೈಟಾಗಿ ಬೇಯಿಸ್ಕೊಳಕತ್ತೀನಿ ನೋಡಿರಿ. ಸೊ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡಿದಂಥ ಹೆಸರು ಕಾಳು ದೋಸೆ ರೆಡಿ ಆಗೈತಿ. ಬರ್ರಿ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಹೆಸರು ಕಾಳು ದೋಸೆ ರೆಡಿ ಆಗೈತಿ ನೋಡಿರಿ. ನಾ ಇವತ್ತು ಇದನ್ನು ಮೊಸರು ಜೊತೆ ಸರ್ವ್ ಮಾಡತ್ತೀನಿ. ನೀವು ಮನೆ ಒಳಗೆ ದೋಸೆ ಮಾಡಿರಿ, ಹೆಂಗಿತ್ತು ಟೇಸ್ಟ್ ಅಂಥೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.